ವಿದ್ಯಾರ್ಥಿಗಳದ್ದು ಯಾವಾಗಲೂ ಒಂದು ಅಳಲು ಅವ್ರದ್ದು. ಏನು ಅಂತಂದರೆ, ಓದಿದ್ದೇ ನೆನಪಿರಲ್ಲ, ಓದಿದ್ದು ಪರೀಕ್ಷೆಯಲ್ಲಿ ನೆನಪಿಗೆ ಬರಲ್ಲ ಅಂತ ಹೇಳ್ತಾ ಇರ್ತಾರೆ. ಇದಕ್ಕೆ ಒಂದು ಕಿವಿ ಮಾತನ್ನು ನಾನು ಹೇಳಲು ಬಯಸುತ್ತೇನೆ. ಓದಿದ್ದು ನೆನಪಿರಬೇಕು ಎಂದರೆ ನೀವು ಆಯ್ದುಕೊಂಡ ವಿಷಯ ಮೊದಲು ಅದನ್ನು ಚೆನ್ನಾಗಿ ಓದಬೇಕು. ಒಂದು ಪ್ರಶ್ನೆಯೋ ಎರಡು ಪ್ರಶ್ನೆಯೋ ಅಥವಾ ಒಂದು ಪುಟವೋ ಅದನ್ನು ಚೆನ್ನಾಗಿ ಓದಬೇಕು. ಓದಿದ ನಂತರ ಪುಸ್ತಕವನ್ನು ಮುಚ್ಚಿ ಅದನ್ನು ನೆನಪಿಸಿಕೊಳ್ಳಬೇಕು. ಅದು ಎಷ್ಟು ನೆನಪಿಗೆ ಬರುತ್ತದೆಯೋ ಎಂಬುದರ ಆಧಾರದ ಮೇಲೆ, ಒಂದು ವೇಳೆ ಕಡಿಮೆ ನೆನಪು ಬಂತು ಅಂತಂದರೆ ನಾವು ಮತ್ತೆ ತಿರುಗಿ ಅದನ್ನು ಚೆನ್ನಾಗಿ ಓದಬೇಕು. ಓದಿದ್ದಾದ ಮೇಲೆ ಸಂಪೂರ್ಣವಾಗಿ ನಮಗೆ ನೆನಪಿಗೆ ಬಂತು ಎಂದರೆ ಅದನ್ನು ಒಂದು ಪೇಪರ್ನಲ್ಲಿ ಅದನ್ನು ಬರೆದು ತೆಗೆಯಬೇಕು. ನಮ್ಮ ಅಕ್ಷರಗಳು ಹೇಗೆ ಇರಲಿ ಅದನ್ನು ಬರೆದು ತೆಗೆಯಬೇಕು. ಹೀಗೆ 3 ಹಂತದಲ್ಲಿ ಆ ವಿಷಯವನ್ನು ದಾಟಿಕೊಂಡು ಬಂದಾಗ ಅದು ನಾವು ಮರೆಯಲು ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲದೆ ಹಾಗೆ ನಮ್ಮ ನೆನಪಿನಲ್ಲಿ ಇರತಕ್ಕಂಥ ಉತ್ತರಗಳು, ವಿಷಯಗಳು ನಾವು ಆಗಾಗ ವಾರಕ್ಕೆ ಒಂದು ಸಾರಿ, 2 ವಾರಕ್ಕೆ ಒಂದು ಸಾರಿ, ತಿಂಗಳಿಗೆ ಈ ಥರ ಆಗಾಗ ಅದನ್ನು ನೆನಪಿಸಿಕೊಳ್ಳುತ್ತಾ ಇರಬೇಕು. ಅಂದಾಗ ಮಾತ್ರ ಅದು ಶಾಶ್ವತವಾಗಿ ನಮ್ಮ ನೆನಪಿನಲ್ಲಿ ಉಳಿಯಲು ಸಾಧ್ಯವಾಗುತ್ತದೆ. ಪರೀಕ್ಷೆಯಲ್ಲಿ ಕೂಡ ಅದು ನೆನಪಿಗೆ ಬಂದು ನಾವು ಪರಿಪೂರ್ಣ ಉತ್ತರ ಬರೆಯಲು ಅದು ಸಹಕಾರಿಯಾಗುತ್ತದೆ. ಇದನ್ನು ನೀವು ಪಾಲಿಸಿದ್ದೀಯಾದರೆ ಎಂಥ ಪರೀಕ್ಷೆಯನ್ನು ಕೂಡ ಸಲೀಸಾಗಿ ದಾಟಬಹುದು ಎಂಬುದು ನನ್ನ ಅಭಿಪ್ರಾಯ.